ಸಂತೋಷವಾಗಿರ್ಲಿ ಅಂತ ಕೇಳ್ತಿದ್ದೀನಿ ರೀ. ನಿನ್ ಸಂತೋಷದ ಬಗ್ಗೆ ಏನು ಕೇಳಲ್ವಾ? ಎಲ್ರೂ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರೋ ಹಾಗೆ ಅಲ್ವಾ? ಓಕೆ, ಇದು ತಗೋ. ಏನ್ರಿ ಇದು? ನಿನ್ ಕೃಷ್ಣನ್ಗೋಸ್ಕರ ನಾನೊಂದು ಚಿಕ್ಕ ಕಾಣಿಕೆ ತಂದಿದ್ದೀನಿ. ಓಪನ್ ಮಾಡಿ ನೋಡು. ಹೇಗಿದೆ? ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಕೃಷ್ಣ, ನೋಡ್ದ್ಯಾ? ನಿನ್ಗೋಸ್ಕರ ಅಖಿಲ್ ಅವರು ಏನ್ ತಂದಿದ್ದಾರೆ ನೋಡು. ರೇಷ್ಮೆ ವಸ್ತ್ರ ತಂದಿದ್ದಾರೆ. ಹೌದು ಶ್ಯಾಮ, ನಿನ್ ಲೈಫ್ ಆಂಬಿಷನ್ ಏನು? ಅಂದ್ರೆ ಅದೇ ನಿನ್ ಜೀವನದ ಧ್ಯೇಯ ಏನು ಅಂತ ಕೇಳ್ತಾ ಇದ್ದೀನಿ. ಜೀವನ ಪೂರ್ತಿ ಕೃಷ್ಣನ್ ಭಕ್ತಿ ಆಗಿರೋದೇ ನನ್ನ ಜೀವನ ಧ್ಯೇಯ ರೀ. ಅದು ಗೊತ್ತಿದೆ. ಅದನ್ನ ಬಿಟ್ಟು ಇನ್ನೇನಿದೆ ಅಂತ ಕೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತಲ್ವಾ. ನಾನು ಡಾಕ್ಟರ್ ಆಗಬೇಕು, ನಾನು ಆ್ಯಕ್ಟರ್ ಆಗಬೇಕು, ನಾನು ಡ್ಯಾನ್ಸರ್ ಆಗಬೇಕು, ನಾನು ಸಿಂಗರ್ ಆಗಬೇಕು, ಹೀಗೆಲ್ಲ ಇರುತ್ತಲ್ವಾ. ಹಾಗೆ ನೀನೇನಾಗಬೇಕು ಅಂದ್ಕೊಂಡಿದ್ಯಾ? ನಿನ್ನ ಆಸೆ ಏನು ಅಂತ ಕೇಳ್ತಾ ಇದ್ದೀನಿ. ಎಲ್ರ ಮುಂದೆ ನಾನು ಭಕ್ತಿಯಿಂದ ಕೃಷ್ಣನ್ ಭಜನೆ, ಕೃಷ್ಣನ್ ಕೀರ್ತನೆ ಹಾಡಬೇಕು. ಎಲ್ರೂ ನನ್ನ ಹಾಡು ಕೇಳಿ ಭಕ್ತಿ ಸಾಗರದಲ್ಲಿ ಮುಳುಗಿ ಹೋಗ್ಬೇಕು. ನಿನ್ ಕೈಲಿ ಸ್ವರಾಭಿಷೇಕ ಮಾಡಿಸ್ಕೊಳ್ಳೋದಿಕ್ಕೆ ಕೃಷ್ಣ ನಿನ್ಗೆ ಇಷ್ಟೊಳ್ಳೆ ಧ್ವನಿ ಕೊಟ್ಟಿದ್ದಾನೆ ಅಂತ ಎಲ್ರೂ ಆ ಕೃಷ್ಣನ್ಗೆ ಕೃತಜ್ಞತೆ ಹೇಳಬೇಕು. ಆದ್ರೆ ನನ್ನ ಕಂಠನ ರೂಪರಾಣಿಗೆ ಅಡ ಇಟ್ಟಿದ್ದಕ್ಕೋಸ್ಕರ ಈ ಜನ್ಮಕ್ಕೆ ನನಗೆ ಅವಕಾಶನೂ ಇಲ್ಲ, ಆ ಅದೃಷ್ಟನೂ ಇಲ್ಲ. ಹೇಳು ಶ್ಯಾಮ, ನೀನೇನಾಗಬೇಕು ಅಂದ್ಕೊಂಡಿದ್ಯಾ? ನಾನು ಏನಾಗಬೇಕು, ನನ್ಗೇನು ಕೊಡಬೇಕು ಎಲ್ಲ ಕೃಷ್ಣನ್ಗೆ ಗೊತ್ತು ರೀ. ಇವನು ನಾನೇನು ಮಾಡ್ತಾನೋ ಅದಾಗ್ತೀನಿ, ಅವನು ನನ್ಗೇನು ಕೊಡ್ತಾನೋ ಅದನ್ನು ತಗೊಳ್ತೀನಿ. ಹೌದು, ಯಾವತ್ತೂ ಇಲ್ಲದೆ ಹೊಸದಾಗಿ ಈ ಪ್ರಶ್ನೆ ಕೇಳ್ತಿದ್ದೀರಲ್ಲ. ನನ್ನ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ? ನಾನೇನು ಆಗಬೇಕು ಅಂತ ನೀವೇನು ಆಸೆ ಪಡ್ತಿದ್ದೀರಾ? ಕೃಷ್ಣನ್ ಮೇಲೆ ಅಷ್ಟು ಭಕ್ತಿ ಇರೋ ನೀನು ಎಲ್ಲರ ಮುಂದೆ ಭಕ್ತಿಯಿಂದ ಕೃಷ್ಣನ್ ಭಜನೆ, ಕೃಷ್ಣನ್ ಕೀರ್ತನೆ ಹಾಡಬೇಕು ಅಂದ್ಕೋತಾ ಇದ್ದೀನಿ. ಎಲ್ಲರೂ ನೀನು ಹಾಡು ಕೇಳ್ತಾ ಭಕ್ತಿ ಸಾಗರದಲ್ಲಿ ಮುಳುಗಿ ಹೋಗ್ಬೇಕು ಅಂದ್ಕೋತಾ ಇದ್ದೀನಿ. ನಿನ್ನಿಂದ ಸ್ವರಾಭಿಷೇಕ ಮಾಡಿಸ್ಕೊಳ್ಳೋಕೆ ಅಂತಾನೆ ಆ ಕೃಷ್ಣ ನಿನಗೆ ಇಷ್ಟೊಳ್ಳೆ ಧ್ವನಿ ಕೊಟ್ಟಿದ್ದಾನೆ ಅಂತ ಎಲ್ಲರೂ ಆ ಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳ್ರಿ, ನಾನೇನಾಗಬೇಕು ಅಂತ ಆಸೆ ಪಡ್ತಿದ್ದೀರಾ? ಈಗಲೇ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಶ್ಯಾಮ, ನೀ ನನಗೆ ಒಂದು ಮಾತು ಕೊಡ್ತೀಯಾ?
ಮತ್ತೇನ್ರಿ, ನೀವ್ ಏನ್ ಕೇಳಿದ್ರು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡು, ಕೃಷ್ಣನ್ ಮುಂದೆ ಮಾತು ಕೊಡ್ತಿದ್ಯಾ? ಕೃಷ್ಣನೇ ಸಾಕ್ಷಿ, ಮಾತು ತಪ್ಪೋ ಹಾಗಿಲ್ಲ. ಮಾತ್ ತಪ್ಪೋದು ಅಂದ್ರೆ ಪ್ರಾಣನೇ ಹೋದ ಹಾಗೆ ಅನ್ಕೊಂಡಿರೋಳು ನಾನು. ಕೇಳಿ, ಏನ್ ಬೇಕು? ಇವಾಗಲ್ಲ, ಆಮೇಲೆ ಕೇಳ್ತೀನಿ. ಆಮೇಲ? ಹೌದು. ಯಾವ್ದು ಯಾವಾಗ ಕೇಳಬೇಕೋ ಅದನ್ನ ಅವಾಗ ಮಾತ್ರ ಕೇಳಬೇಕು. ಓಕೆ? ಏನ್ ಕೃಷ್ಣ ಇದು? ಅಖಿಲ್ ಅವರು ಏನ್ ಕೇಳ್ಬೇಕು ಅನ್ಕೊಂಡಿದ್ದಾರೆ? ಹಲೋ, ನೀನ್ ಕೃಷ್ಣನ್ ಕೇಳಿದ್ರು ಕೂಡ ನಾನು ಏನ್ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಕೃಷ್ಣ ನಿನಗೆ ಹೇಳಲ್ಲ. ನಾನು ಕೃಷ್ಣನ್ನೇ ಕೇಳ್ದೆ ಅಂತ ನಿಮಗ್ ಹೇಗ್ರಿ ಗೊತ್ತಾಯ್ತು? ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ? ನೀನೇನ್ ಹೇಳ್ತಿದ್ಯಾ ಅಖಿಲ್? ತಾತ ಬರ್ತಿದಾರಾ? ಹೌದು ಮಮ್ಮಿ, ರಾತ್ರಿ ನನಗೆ ತಾತನೇ ಫೋನ್ ಮಾಡಿ ಹೇಳಿದ್ದಾರೆ. ವಿಶ್ವಕರ್ಮ ಪೂಜೆ ದಿನ ಹೊಸ ಯೂನಿಟ್ ಪ್ರಾರಂಭೋತ್ಸವ ಮಾಡಿಸಿ ಅಂತ ಹೇಳಿದ್ರಲ್ಲ ತಾತ ಅವತ್ತು. ಹೌದು, ಹೇಳಿದ್ರಲ್ವಾ. ಆ ಕಾರ್ಯಕ್ರಮನ ಸ್ವತಃ ತಾವೇ ನಿಂತು ಮಾಡಿಸೋದಕ್ಕೆ ಬರ್ತಿದಾರಂತೆ. ಹೌದಾ? ತುಂಬಾ ಸಂತೋಷ ಕಂದ, ತುಂಬಾ ಸಂತೋಷ. ಪ್ರತಿ ವರ್ಷನೂ ನಮ್ ಫ್ಯಾಕ್ಟ್ರಿನಲ್ಲಿ ವಿಶ್ವಕರ್ಮ ಪೂಜೆನ ಯಾವಾಗ್ಲೂ ಅಪ್ಪ ನನ್ ಕೈಯಲ್ಲೇ ಮಾಡಿಸ್ತಿದ್ರು. ಈ ವರ್ಷ ಹೊರಗ್ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಗಿತ್ತು. ಕೊನೆಗೂ ಅವ್ರು ಬರ್ತಿದ್ದಾರೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೊಸ ಯೂನಿಟ್ ಓಪನಿಂಗ್ ಅಂತ ಹೇಳ್ತಿದ್ದೀರಾ? ಆ ಯೂನಿಟ್ ಅನ್ನ ಯಾರ ಕೈಯಿಂದ ಓಪನ್ ಮಾಡಿಸ್ತಾ ಇದ್ದಾರೆ ಅತ್ತಿಗೆ? ಯಾರ ಕೈಲೋ ಮಾಡಿಸೋದು ಅಂದ್ರೆ ಏನತ್ತಿಗೆ? ನನ್ನ ಕೈಯಲ್ಲೇ ಮಾಡಿಸೋದು. ನಮ್ಮ ಫ್ಯಾಕ್ಟ್ರಿಲಿ ಯಾವ ಪ್ರಾರಂಭೋತ್ಸವ ಆದ್ರೂ ಕೂಡ ನನ್ನ ಕೈಯಲ್ಲೇ ಮಾಡಿಸ್ತಾರೆ ನಮ್ಮಪ್ಪ. ನನ್ನ ಕೈ ಗುಣ ಒಳ್ಳೇದು ಅಂತ ನಮ್ಮಪ್ಪನ ನಂಬಿಕೆ. ನಮ್ಮದೇ ಏನ್ ವಸಂತ, ಸತ್ಯ ಕೂಡ ಅದೇ ತಾನೆ. ನಿನ್ನ ಕೈ ಗುಣ ತುಂಬಾ ಚೆನ್ನಾಗಿದೆ. ನಿನ್ನ ಕೈಯಿಂದ ಶುರು ಮಾಡಿದ ವ್ಯಾಪಾರಗಳೆಲ್ಲ ಲಾಭದಾಯಕವಾಗಿ ನಡೀತಿದೆಯಲ್ಲ. ಅಂದ್ರೆ ನನ್ನ ಅತ್ತಿಗೆ ಇದು ಲಕ್ಕಿ ಹ್ಯಾಂಡ್ ಅಂತಿದ್ದೀರಾ? ಹೇಳೋ ಮಾತಲ್ಲ, ಇರೋ ಮಾತೆ. ಅತ್ತಿಗೆ, ನೀವು ಈ ಮನೆ ವಸಂತಲಕ್ಷ್ಮಿ ಅಷ್ಟೇ ಅಲ್ಲ, ಈ ಮನೆ ಅಷ್ಟಲಕ್ಷ್ಮಿ. ನನ್ನಣ್ಣ ತುಂಬಾ ಅದೃಷ್ಟವಂತ. ಹೌದು. ಹೆಂಡತಿ ಏನೋ ಅಷ್ಟಲಕ್ಷ್ಮಿ, ತಂಗಿ ಏನೋ ಸಂಗೀತ ಸರಸ್ವತಿ. ಇಂಥ ಅದೃಷ್ಟ ಎಷ್ಟು ಜನರಿಗಿರುತ್ತೆ. ಗೌರಮ್ಮ ಆಂಟಿ, ನೀವು ನನಗೊಂದು ಹೆಲ್ಪ್ ಮಾಡಬೇಕು. ನಾನೇನ್ ಮಾಡ್ಬೇಕು ಅಖಿಲ್? ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಕೇಳ್ತೀನಿ. ನೀನು ಕೇಳಿದ್ರೆ ನಾನು ಮಾಡದೇ ಇರ್ತೀನಾ? ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟಕ್ಕೂ ನಾನೇನ್ ಹೆಲ್ಪ್ ಮಾಡಬೇಕು ಅದನ್ನ ಹೇಳು. 1 ಮಿನಿಟ್. ಶ್ಯಾಮಾ, ಏನ್ರಿ? ನಿನ್ನೆ ನೀ ನನಗೊಂದು ಮಾತು ಕೊಟ್ಟಿದ್ದೆ, ನಾನೇನ್ ಹೇಳ್ತೀನೋ ಅದನ್ನ ಮಾಡ್ತೀನಿ ಅಂತ. ಹೌದಾ? ಹೌದು ರೀ. ಈಗ ಗೌರಮ್ಮ ಆಂಟಿ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಕೇಳಿದ್ದನ್ನ ಮಾಡ್ತೀನಿ ಅಂತ. ಸೊ ಈಗ ನೀವಿಬ್ರು ನೀವು ಕೊಟ್ಟಿರೋ ಮಾತನ್ನ ನಡೆಸ್ಕೊಡ್ಬೇಕು. ವಿಷಯ ಏನು ಅಂತ ಹೇಳ್ದೆ, ಈ ಸಸ್ಪೆನ್ಸ್ ಏನು ಕಂದ? ಹೇಳ್ತೀನಿ ಮಮ್ಮಿ. ಗೌರಮ್ಮ ಆಂಟಿ, ನೀವು ಶ್ಯಾಮಂಗೆ ಸಂಗೀತ ಹೇಳ್ಕೊಡ್ಬೇಕು.
ಏನ್ ಅಖಿಲ್? ನಾನು ಶ್ಯಾಮಗೆ ಸಂಗೀತ ಹೇಳ್ಕೊಡ್ಬೇಕಾ? ಹೌದು, ಹೇಳ್ಕೊಡ್ಬೇಕು. ಈಗ ಇವ್ರಿಗೆ ಸಂಗೀತ ಬೇರೆ ಬೇಕಾ? ಇರೋ ಕಲೆ ಸಾಲದು ಅಂತ ಸಂಗೀತ ಕಲೆ ಕೂಡ ಆಗ್ಬೇಕಾ? ನೀವು ಶ್ಯಾಮಂಗೆ ಸಂಗೀತ ಹೇಳ್ಕೊಟ್ಟು ನಿಮ್ಮ ರೂಪಾರಾಣಿ ರೇಂಜ್ ಸಿಂಗರ್ ಅಲ್ಲದೆ ಇದ್ರೂ ಒಂದು ರೇಂಜ್ ಸಿಂಗರ್ ಆಗಿ ಇವಳನ್ನ ರೆಡಿ ಮಾಡಬೇಕು. ಇದೆ ನೀವು ನನಗೆ ಮಾಡಬೇಕಾಗಿರೋ ಹೆಲ್ಪ್. ನಾನ್ ಇವಳಿಗೆ ಸಂಗೀತ ಹೇಳ್ಕೊಡ್ಬೇಕಾ? ಕರ್ಮ. ಇದೇನು ಅಖಿಲ್ ಅವರು ನಾನು ಸಂಗೀತ ಕಲಿಬೇಕು ಅಂತಿದ್ದಾರೆ. ನಾನು ಹಾಡು ಹಾಡಿದ್ರೆ ತೇಟ್ ರೂಪರಾಣಿ ಧ್ವನಿ ಆಗಿದೆ ಅಂತ ಎಲ್ರಿಗೂ ಅನುಮಾನ ಬರುತ್ತೆ. ಹಾಗಂತ ನಾನು ಕಲಿಯಲ್ಲ ಅಂದರೆ ಅಖಿಲ್ ಅವ್ರು ಏನಂತಾರೋ. ಈಗೇನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಶ್ಯಾಮಂಗೆ ಸಂಗೀತ ಹೇಳ್ಕೊಡಕ್ಕೆ ಆಗೋದಿಲ್ವಾ? ಅಂದ್ರೆ ಅದು ಅಖಿಲ್ ಇವಳಿಗೆ ಎಷ್ಟೇ ಕಲ್ಸಿದ್ರು ಸಂಗೀತ ಬರಲ್ಲ. ಚಿಕ್ಕವಳಿದ್ದಾಗ ರೂಪರಾಣಿ ಜೊತೆಗೆ ಇವಳು ಕಲಿಯೋದಕ್ಕೆ ಟ್ರೈ ಮಾಡಿದ್ಲು. ಇವಳಿಗೆ ಶ್ರುತಿ ಜ್ಞಾನನೇ ಇಲ್ಲ, ಸ್ವಲ್ಪ ಕೂಡ ಲಯ ಜ್ಞಾನನೂ ಇಲ್ಲ. ಕೀರ್ವಾಣಿ ಹಾಡು ಅಂದ್ರೆ ಕಿರ್ಚೋದಷ್ಟೇ ಗೊತ್ತು ಇವಳಿಗೆ. ಸಂಗೀತಕ್ಕೆ ಮೋಡ ಕರ್ಗಿ ಮಳೆ ಸುರಿಯತ್ತೆ ಅಂತಾರಲ್ಲ, ಆದ್ರೆ ನಮ್ ಶ್ಯಾಮ ಹಾಡಿದ್ರೆ ನೀರು ಗಡ್ಡೆ ಕಟ್ಟಿ ಕಲ್ಲಾಗ್ಬಿಡತ್ತೆ. ಸೊ ಶ್ಯಾಮ ಹಾಡು ಹೇಳಿದ್ರೆ ನೀರು ಗಡ್ಡೆ ಕಟ್ಟಿ ಕಲ್ಲಾಗಿ ಹೋಗುತ್ತೆ. ಹೌದಪ್ಪ, ಕಲ್ಲಾಗೋಗುತ್ತೆ ಅಂತ ಕಲ್ಲನ್ನೇ ರತ್ನ ಆಗಿ ಬದಲಾಯಿಸಿದ್ರೆ ಅಲ್ವಾ ನಿಮ್ಮಂತ ಗುರು ಬೆಲೆ 4 ಜನರಿಗೆ ತಿಳಿಯೋದು. ಕಲ್ಲಿನ ಹಾಗಿರೋ ಶ್ಯಾಮನ್ನ ನೀವು ರತ್ನ ಆಗಿ ಬದಲಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವು ಖಂಡಿತವಾಗ್ಲೂ ಶ್ಯಾಮನ್ನ ಒಳ್ಳೆ ಸಿಂಗರ್ ಆಗಿ ರೆಡಿ ಮಾಡ್ಬೋದು. ದಯವಿಟ್ಟು ಅವಳಿಗೆ ಸಂಗೀತ ಹೇಳ್ಕೊಡೋದಕ್ಕೆ ಒಪ್ಕೊಳ್ಳಿ ಪ್ಲೀಸ್. ಸರಿ ಅಖಿಲ್, ಹೇಳ್ಕೊಡ್ತೀನಿ. ದೇವ್ರೆ, ಗೌರಮ್ನವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಈಗೇನ್ ಮಾಡೋದು ನಾನು? ಏನು ಅಂದ್ರೆ ಏನ್ ಹೇಳಿ, ಎಲ್ಲ ನನ್ನ ಕರ್ಮ. ಅವಳನ್ನ ನಿನ್ನಂತ ಸಿಂಗರ್ ಮಾಡದೆ ಹೋದ್ರು ಒಳ್ಳೆ ಸಿಂಗರ್ ಮಾಡ್ಬೇಕಂತೆ ನಾನು. ಅವಳೇ ನಿನ್ ಹಿಂದೆ ಹಾಡಿ ನಿನ್ನ ಸಿಂಗರ್ ಮಾಡಿದ್ದಾಳೆ. ಈಗ ನಾನು ಅವಳನ್ನ ಹೇಗ್ ಸಿಂಗರ್ ಮಾಡ್ಲೋ ಒಂದು ಅರ್ಥ ಆಗ್ತಿಲ್ಲ. ಇಷ್ಟಕ್ಕೂ ಆ ಅಖಿಲ್ಗೆ ಇಂಥ ಆಲೋಚನೆ ಯಾಕೆ ಬಂತು? ಶ್ಯಾಮ ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿತ್ತು. ಅದಕ್ಕೆ ಶ್ಯಾಮಂಗೆ ಸಂಗೀತ ಕಲಿ ಅಂತ ಕೇಳಿದ್ದು. ಕಲ್ತ್ರು ಕೂಡ ನನಗೆ ಸಂಗೀತ ಬರಲ್ಲ ರೀ. ನನಗೆ ಶ್ರುತಿ ಜ್ಞಾನ, ಲಯ ಜ್ಞಾನ ಇಲ್ಲ ಅಂತ ಗೌರಮ್ನವ್ರು ಹೇಳಿದ್ರಲ್ಲ. ನಾನು ಅವನ್ಗಷ್ಟು ಹೇಳಿದ್ರು ಕೂಡ ಸಂಗೀತ ಅವಳಿಗೆ ಹೇಳ್ಕೊಡು ಅಂತ ಯಾಕೆ ಕೇಳ್ತಾ ಇದನೋ ಗೊತ್ತಿಲ್ಲ. ಒಂದ್ ವೇಳೆ ಇದೆಲ್ಲ ಶ್ಯಾಮ ಪ್ಲಾನ್ ಏನೋ? ಶ್ಯಾಮ ಪ್ಲಾನಾ? ಹೌದು ಮಮ್ಮಿ, ಅವಳ ಪ್ಲಾನೇ ಆಗಿರತ್ತೆ. ಇದರಿಂದ ಶ್ಯಾಮಗೇನು ಉಪಯೋಗ ಆಗತ್ತೆ? ಆಗತ್ತೆ ಮಮ್ಮಿ, ಖಂಡಿತ ಅವಳಿಗೆ ಉಪಯೋಗ ಆಗುತ್ತೆ.
4 ದಿನ ನಿನ್ ಹತ್ರ ಸಂಗೀತ ಕಲಿಯೋ ಹಾಗೆ ನಡ್ಸಿ 5ನೇ ದಿನ ಚೆನ್ನಾಗಿ ಹಾಡಿದ್ಲು ಅನ್ಕೋ, ಎಲ್ರು ಏನಂತಾರೆ? ಸೇಮ್ ರೂಪರಾಣಿ ತರನೇ ಹಾಡಿದ್ಲು ಅಂತ ಹೇಳ್ತಾರೆ. ಶ್ಯಾಮನ್ ಹತ್ರನೂ ರೂಪರಾಣಿ ತರನೇ ಪ್ರೋಗ್ರಾಮ್ ಕೊಡ್ಸೋಣ ಅಂತಾರೆ. ಆಮೇಲೆ ಅವಳ ಪಾಡಿಗೆ ಅವಳು ಎಲ್ಲ ಪ್ರೋಗ್ರಾಮ್ಸ್ ಹಾಡ್ಕೊಂಡು ತಿರುಗ್ತಿರ್ತಾಳೆ, ನನಗ್ ಮಾತ್ರ ಹಾಡ್ದೆ ಕೈ ಕೊಡ್ತಾಳೆ. ಅಷ್ಟು ದೂರ ಯೋಚನೆ ಮಾಡ್ತಾಳ ಶ್ಯಾಮ? ಅವಳಿಗೆ ಅಷ್ಟು ದೊಡ್ಡ ತಲೆ ಇದೆಯಾ? ಆ ಶ್ಯಾಮ ಕಡಿಮೆ ಅಂತ ಅನ್ಕೊಂಬೇಡ ಮಮ್ಮಿ, ಅವಳು ಏನ್ ಬೇಕಾದ್ರೂ ಮಾಡೋ ಕೆಪಾಸಿಟಿ ಇರೋಳು. ಹೌದು ಶ್ಯಾಮ, ನೀನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋ ಅಷ್ಟು ಸಾಮರ್ಥ್ಯ ಇದೆ. ಸಂಗೀತ ಕಲಿಬೇಕು, ರೂಪಾರಾಣಿ ತರ ಹಾಡು ಹೇಳಬೇಕು ಅಂತ ನೀನ್ ಅಂದ್ಕೊಂಡ್ರೆ ಸಾಕು, ಹಾಡ್ಬಿಡ್ತೀಯ ಅಷ್ಟೇ. ನಿಜವಾಗ್ಲೂ ನೀನ್ ಹಾಗೆ ಹಾಡು ಹೇಳ್ದೆ ಅಂದ್ರೆ ನನ್ನಂತ ಅದೃಷ್ಟವಂತ ಯಾರೂ ಇರಲ್ಲ. ಹಾಗೆ ಹಾಡೋ ನಿನ್ ಹಾಡೆ ನೀನು ಜೀವನದಲ್ಲಿ ನನಗೆ ಕೊಡೋ ಅತಿ ದೊಡ್ಡ ಉಡುಗೊರೆ ಅಂದ್ಕೋತೀನಿ. ಓಕೆ? ಅಖಿಲ್ ಅವರು ಮೊದಲನೇ ಸಲ ಬಾಯಿ ಬಿಟ್ಟು ನನ್ನ ಹಾಡನ್ನ ಉಡುಗೊರೆಯಾಗಿ ಕೊಡು ಅಂತ ಕೇಳ್ತಿದ್ದಾರೆ. ಅವ್ರು ಕೇಳಿದ್ದನ್ನ ಕೊಡೋ ಶಕ್ತಿ ಇದ್ರೂ ಕೂಡ ಧ್ವನಿ ಎತ್ತಿ ಹಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದೀನಿ. ಏನ್ ಮಾಡ್ಲಿ ಈಗ? ಶ್ಯಾಮ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಕೃಷ್ಣನ್ ಮೇಲೆ ಭಾರ ಹಾಕಿ ಸಂಗೀತ ಕಲಿ, ಎಲ್ಲ ಕೃಷ್ಣನೇ ನೋಡ್ಕೋತಾನೆ. ಕೃಷ್ಣ, ಇದು ಯಾಕೆ ಹೇಗ್ ಮಾಡ್ತಾ ಇದೀಯಾ? ಯಾಕೆ ನನ್ನ ಜೊತೆ ಹೀಗೆ ಆಡ್ತಾ ಇದೀಯಾ? ಯಾಕೆ ನನಗಿಂತ ಪರೀಕ್ಷೆ ಇಡ್ತಿದ್ಯಾ? ಇಷ್ಟಕ್ಕೂ ಅಖಿಲ್ ಅವ್ರಿಗೆ ನನಗೆ ಸಂಗೀತ ಕಲಿಸ್ಬೇಕು ಅನ್ನೋ ಯೋಚನೆ ಯಾಕೆ ಹುಟ್ಟಿಸ್ದೆ? ಈಗ ನಾನು ಹೊಸದಾಗಿ ಸಂಗೀತ ಕಲಿಯೋದು ಹೇಗೆ? ಸಂಗೀತ ಕಲಿತು ರೂಪರಾಣಿ ಹಾಗೆ ಗಾಯಕಿ ಆಗೋದು ಹೇಗೆ? ಅಷ್ಟಕ್ಕೂ ರೂಪರಾಣಿಗೆ ಹಾಡ್ತಿರೋದು ನಾನೇ ಅಲ್ವಾ? ಆ ವಿಷಯ ಹೊರಗಡೆ ಯಾರಿಗೂ ಗೊತ್ತಿಲ್ಲದೆ ಇದ್ರು ನಿನಗೆ ಗೊತ್ತಲ್ವಾ? ಆ ವಿಷಯ ಗೊತ್ತಿರೋ ನೀನು ಅಖಿಲ್ ಅವ್ರಿಗೆ ಈ ರೀತಿ ಯೋಚನೆ ಕೊಡಬಾರ್ದು ಅಲ್ವಾ? ನನ್ನ ಸಂಗೀತ ಕಲಿ ಅಂತ ಅಖಿಲ್ ಅವರು ನನ್ನ ಕೇಳೋ ಹಾಗೆ ಮಾಡಬಾರ್ದಲ್ವಾ? ಈಗ ಅಖಿಲ್ ಅವರು ನನ್ನ ಕೇಳಿದ್ರೆ ನಾನು ಎಷ್ಟು ಒದ್ದಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ತಮ್ಮನ ಆಪರೇಷನ್ಗೆ ದುಡ್ಡು ತಗೊಂಡು ನನ್ನ ಧ್ವನಿನ ರೂಪರಾಣಿಗೆ ಆಡ ಇಟ್ಟಿರೋ ವಿಷಯ ನಿನಗೆ ಗೊತ್ತಿಲ್ವಾ? ರೂಪರಾಣಿಗೆ ಬಿಟ್ರೆ ಎಲ್ಲೂ ನಾನು ಹಾಡಾಡಲ್ಲ ಅಂತ ಅಮ್ಮವ್ರಿಗೆ ಮಾತು ಕೊಟ್ಟಿರೋ ವಿಷಯ ನಿನಗೆ ಗೊತ್ತಿಲ್ವಾ?